ನಮಸ್ಕಾರ. ಅತಿಯಾದ ಸಂತೋಷದಲ್ಲಿದ್ದಾಗ ಯಾರಿಗೂ ವಚನ ನೀಡಬೇಡಿ. ಅತಿಯಾದ ಸಿಟ್ಟಿನಲ್ಲಿದ್ದಾಗ ಯಾರಿಗೂ ಮರು ಮಾತನಾಡಬೇಡಿ. ಅತಿಯಾದ ದುಃಖದಲ್ಲಿದ್ದಾಗ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಅತಿ ಸರ್ವತ್ರ ವರ್ಜಯೇತ್, ಅಂದರೆ ಯಾವುದೇ ವಿಷಯ ಅತಿಯಾದರೂ ಅದು ವಿಷವಾಗುತ್ತದೆ. ನಮ್ಮ ಭಾವನೆಗಳು ನಮ್ಮನ್ನು ಕುರುಡರನ್ನಾಗಿ ಮಾಡುತ್ತವೆ. ಇಂದು ನಾವು ಭಾವನೆಗಳ ಸುಳಿಯಿಂದ ಹೊರಬಂದು ವಿವೇಕದಿಂದ ಬದುಕುವುದು ಹೇಗೆ ಎಂದು ಚಾಣಕ್ಯರ ನೀತಿಯಿಂದ ತಿಳಿಯೋಣ. 1. ಭಾವನೆ ಮತ್ತು ದುರ್ಬಲತೆ, ಇಮೋಷನ್ ಆಸ್ ವಲ್ನರಬಿಲಿಟಿ. ಚಾಣಕ್ಯರ ಮೊದಲ ಪಾಠ, ನಿಮ್ಮ ಭಾವನೆಗಳನ್ನು ಶತ್ರುಗಳಿಗೆ ತೋರಿಸಬೇಡಿ. ನೀವು ಅತಿಯಾಗಿ ಭಾವುಕರಾದಾಗ ಜನರು ಅದನ್ನು ನಿಮ್ಮ ದೌರ್ಬಲ್ಯ ಎಂದು ಭಾವಿಸುತ್ತಾರೆ. ಚಾಣಕ್ಯನ ಪ್ರಕಾರ ರಾಜತಂತ್ರಜ್ಞನು ತನ್ನ ಮುಖದಲ್ಲಿ ಯಾವುದೇ ಭಾವನೆಗಳನ್ನು ತೋರಿಸಬಾರದು. ಪೋಕರ್ ಫೇಸ್. ನೀವು ಅತಿಯಾಗಿ ಪ್ರೀತಿಸಿದರೂ ಅಥವಾ ಅತಿಯಾಗಿ ದ್ವೇಷಿಸಿದರೂ ನಿಮ್ಮ ವಿವೇಚನಾ ಶಕ್ತಿ ಕುಂಠಿತವಾಗುತ್ತದೆ. ಭಾವನೆಗಳನ್ನು ಅನುಭವಿಸಿ, ಆದರೆ ಅವು ನಿಮ್ಮ ನಿರ್ಧಾರಗಳನ್ನು ಆಳಲು ಬಿಡಬೇಡಿ. 2. ಕರುಣೆ ಮತ್ತು ಕರ್ತವ್ಯ, ಕಂಪ್ಯಾಷನ್ ವರ್ಸಸ್ ಡ್ಯೂಟಿ. ಚಾಣಕ್ಯರು ಹೇಳುತ್ತಾರೆ, ಧರ್ಮಕ್ಕಾಗಿ ಭಾವನೆಗಳನ್ನು ಬಲಿ ನೀಡಬೇಕು. ಒಬ್ಬ ನಾಯಕನಿಗೆ ಅಥವಾ ಒಬ್ಬ ವ್ಯಕ್ತಿಗೆ ತನ್ನ ಕರ್ತವ್ಯ ಮುಖ್ಯವಾಗಬೇಕೇ ಹೊರತು ವ್ಯಕ್ತಿಗತ ಭಾವನೆಗಳಲ್ಲ. ಕುಟುಂಬದ ಮೇಲಿನ ಅತಿಯಾದ ಮೋಹದಿಂದ ಧೃತರಾಷ್ಟ್ರ ಹೇಗೆ ಕುರುಕ್ಷೇತ್ರಕ್ಕೆ ಕಾರಣನಾದನೋ ಹಾಗೆಯೇ ಅತಿಯಾದ ಭಾವುಕತೆ ವಿನಾಶಕ್ಕೆ ಹಾದಿ ಮಾಡಿಕೊಡುತ್ತದೆ. ಚಾಣಕ್ಯನ ನೀತಿಯಂತೆ ನ್ಯಾಯ ಒದಗಿಸುವಾಗ ನಿಮ್ಮ ಸಂಬಂಧಗಳು ಅಥವಾ ಭಾವನೆಗಳು ಅಡ್ಡಬರಬಾರದು. ನಿರ್ಧಾರಗಳು ತರ್ಕದ ಮೇಲೆ ನಿಂತಿರಲಿ, ಭಾವನೆಗಳ ಮೇಲಲ್ಲ. 3. ಸ್ಥಿತಪ್ರಜ್ಞತೆ, ಸಮತೋಲನದ ಕಲೆ, ಇಮೋಷನಲ್ ಬ್ಯಾಲೆನ್ಸ್. ಚಾಣಕ್ಯನ ಪ್ರಕಾರ ಗೆಲುವಿನಲ್ಲಿ ಉಬ್ಬಬಾರದು, ಸೋಲಿನಲ್ಲಿ ಕುಗ್ಗಬಾರದು. ಇದನ್ನೇ ಸ್ಥಿತಪ್ರಜ್ಞತೆ ಎನ್ನಲಾಗುತ್ತದೆ. ಭಾವನೆಗಳು ಸಮುದ್ರದ ಅಲೆಗಳಂತೆ ಬರುತ್ತವೆ ಮತ್ತು ಹೋಗುತ್ತವೆ, ಆದರೆ ನಿಮ್ಮ ಅಂತರಾಳದ ಶಾಂತಿ ಸ್ಥಿರವಾಗಿರಲಿ. ಚಾಣಕ್ಯರು ಚಂದ್ರಗುಪ್ತನಿಗೆ ಕಲಿಸಿದ್ದು ಇದನ್ನೇ. ಪರಿಸ್ಥಿತಿ ಎಷ್ಟೇ ಉದ್ವಿಗ್ನವಾಗಿದ್ದರೂ ನಿನ್ನ ಬುದ್ಧಿ ತಣ್ಣಗಿರಲಿ. ಭಾವನೆಗಳನ್ನು ಹತ್ತಿಕ್ಕಬೇಡಿ, ಬದಲಿಗೆ ಅವುಗಳನ್ನು ಗಮನಿಸಿ ಮತ್ತು ಸಕಾರಾತ್ಮಕವಾಗಿ ಬಳಸಿ. ಸಿಟ್ಟನ್ನು ಶಕ್ತಿಯನ್ನಾಗಿ, ದುಃಖವನ್ನು ಪಾಠವನ್ನಾಗಿ ಬದಲಿಸಿಕೊಳ್ಳಿ. ಭಾವನೆಗಳು ನಿಮ್ಮನ್ನು ನಡೆಸಬಾರದು, ನೀವು ಭಾವನೆಗಳನ್ನು ನಡೆಸಬೇಕು. ನಿಮ್ಮ ಹೃದಯದ ಮಾತನ್ನು ಕೇಳಿ, ಆದರೆ ನಿಮ್ಮ ಬುದ್ಧಿಯ ಸಲಹೆಯನ್ನೂ ಪಡೆಯಿರಿ. ಅತಿಯಾದ ಭಾವುಕತೆಯಿಂದ ನೀವೆಂದಾದರೂ ತಪ್ಪು ನಿರ್ಧಾರ ತೆಗೆದುಕೊಂಡಿದ್ದೀರಾ? ಆ ಘಟನೆಯಿಂದ ನೀವು ಕಲಿತ ಪಾಠವೇನು? ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಕಷ್ಟಪಡುತ್ತಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಸಮಚಿತ್ತದಿಂದ ಬದುಕಿ.